ಈಗ ದಿಲೀಪ್ ಅವರ ಸಾವಿನ ಬೆನ್ನಲ್ಲೇ ಈಗ ಮತ್ತೊಂದು ಶಾಕ್ ಎದುರಾಗಿರುವಂಥದ್ದು. ಹೌದು, ಕನ್ನಡದ ಖ್ಯಾತ ನಟರಾಗಿದ್ದು ಮತ್ತು ಪಾಪ ಪಂಡ ಮತ್ತು ಸಿಲಿಲಲ್ಲಿ ಸೀರಿಯಲ್ನಲ್ಲಿ ಅಭಿನಯಿಸಿ ಸಾಕಷ್ಟು ಹೆಸರು ಮಾಡಿದಂಥ ಅತಿದೊಡ್ಡ ನಟ ಇದೀಗ ವಿಧಿವಶರಾಗಿದ್ದಾರೆ ಅನ್ನೋ ಮಾಹಿತಿ ಬರ್ತಿರೋಂಥದ್ದು. ವಯಸ್ಸಾದ ಕಾಯಿಲೆಯಿಂದ ಕೂಡ ಅವರು ಬಳಲ್ತಿದ್ರು ಅಂತ ಹೇಳಲಾಗುತ್ತೆ. ಇನ್ನು ಪಾಪ ಪಾಂಡು ಸೀರಿಯಲ್ನಲ್ಲಂತೂ ಸುಮಾರು 2,500ಕ್ಕೂ ಅಧಿಕ ಎಪಿಸೋಡ್ಗಳಲ್ಲಿ ಕೂಡ ಇವರು ಅಭಿನಯವನ್ನು ಮಾಡಿದ್ದಾರೆ. ಹಾಗಾದ್ರೆ ಯಾರಪ್ಪ ಇವರು ಅಂತ ನೋಡ್ತಾ ಬಂದರೆ ಇವರು ಬೇರೆ ಯಾರೂ ಅಲ್ಲ, ಶಂಕರ್ ರಾವ್ ಅವರು. ಶಂಕರ್ ರಾವ್ ಅವ್ರಿಗೆ ಈಗ ಸದ್ಯ 72 ವರ್ಷ ವಯಸ್ಸಾಗಿತ್ತು. ವಯಸ್ಸಾದ ಕಾಯಿಲೆಯಿಂದ ಕೂಡ ಅವರು ಬಳಲ್ತಿದ್ರು. ಸಾಕಷ್ಟು ಹೆಸರು ಮಾಡಿದಂಥ ಈ ಕಲಾವಿದ ನಟ ಇದೀಗ ವಿಧಿವಶರಾಗಿದ್ದಾರೆ ಅನ್ನೋ ಮಾಹಿತಿ ಬಂದಿರುವಂಥದ್ದು. ಚಿತ್ರರಂಗದಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಛಾಪನ್ನು ಮೂಡಿಸಿ ದೊಡ್ಡ ಮಟ್ಟಿಗೆ ಹೆಸರು ಮಾಡಿದಂಥ ಶಂಕರ್ ರಾವ್ ಅವರು ಇದೀಗ ನಿಧನರಾಗಿದ್ದಾರೆ ಅನ್ನೋ ಮಾಹಿತಿಗಳು ಬರ್ತಿರುವಂಥದ್ದು. ಇನ್ನು ಪಾಪ ಪಾಂಡು ಮತ್ತು ಸೀರಿಯಲಲ್ಲಿ ಮನ್ವಂತರ, ಕುಂಕುಮ ಭಾಗ್ಯ, ವಟಾರ ಈ ಥರದ ಒಳ್ಳೊಳ್ಳೆ ಸೀರಿಯಲ್ಗಳು ಮತ್ತು ಸಿನಿಮಾಗಳಲ್ಲಿ ಕೂಡ ಸಾಕಷ್ಟು ಹೆಸರು ಮಾಡಿದಂಥ ಶಂಕರ್ ರಾವ್ ಅವರು ತುಂಬಾ ಸಹಾನುಭೂತಿ ಮತ್ತು ಸಮಾಜಮುಖಿ ಕೆಲಸಗಳಲ್ಲಿ ಕೂಡ ತೊಡಗಿಕೊಂಡಿದ್ರು ಅಂತ ಹೇಳ್ಬೋದು. ಇಂಥ ಅದ್ಭುತವಾದ ಕಲಾವಿದ ಇದೀಗ ನಿಧನರಾಗಿದ್ದಾರೆ.